ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು HK's ಕಿಚನ್. ಇವತ್ತು ನಾವು ಸೂಪರ್ ಕ್ರಿಸ್ಪಿ ಜ್ಯೂಸಿ ಆಗಿರೋ ಚಿಕನ್ ಪಾಪ್ಕಾರ್ನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದು KFC ಸ್ಟೈಲಲ್ಲಿ ಬಟ್ ಹೋಮ್ ಮೇಡ್ ಟಚ್ ಜೊತೆಗೆ ಈಸಿಯಾಗಿದೆ. ಒಂದು ಬೌಲಲ್ಲಿ 1 ಕಪ್ಪಷ್ಟು ಹಾಲು, ಸೋಯಾ ಸಾಸ್, ಟೊಮೊಟೊ ಸಾಸ್ ಹಾಕಿ ಮಿಕ್ಸ್ ಮಾಡಿ, ಮತ್ತು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿ, 1 ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡಿ. ಆರಿಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದಲ್ಲಿ ಮ್ಯಾಗಿ ಪೌಡರ್ ಆದರೂ ಯೂಸ್ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 300 ಗ್ರಾಮಷ್ಟು ತೊಳೆದಿಟ್ಕೊಂಡಿರೋ ಬೋನ್ಲೆಸ್ ಚಿಕನ್ನ ಆ್ಯಡ್ ಮಾಡಿ, ಒಂದು 15 ನಿಮಿಷದ ಕಾಲ ನೀಟಾಗಿ ನೆನ್ಕೊಳ್ಳೋ ತನಕ ಬಿಡಿ. ಪ್ಲೇಟ್ ಮುಚ್ಚಿ ಸೈಡ್ಗೆ ಇಟ್ಕೊಂಡು ಈಗ ಚಿಕನ್ನ ಕೋಟ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಒಂದು ಪ್ಲೇಟ್ಗೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಅದೇ ಸೇಮ್ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ತೊಗೊಂಡು, ರುಚಿಗೆ ತಕ್ಕಷ್ಟು ಖಾರ ಮತ್ತು ಉಪ್ಪು, ಜೊತೆಗೆ ಇಲ್ಲಿ ಪೆಪ್ಪರ್ ಪೌಡರ್ ಸಹ ಆ್ಯಡ್ ಮಾಡಿ, ಹಾಗೆಯೇ ಆರಿಗ್ಯಾನೋ ಅಥವಾ ಆರಿಗ್ಯಾನೋ ಇಲ್ಲ ಅಂದರೆ ಮ್ಯಾಗಿ ಪೌಡರ್ ಸಹ ಆ್ಯಡ್ ಮಾಡ್ಕೋಬೋದು. ವಿಡಿಯೋಲಿ ತೋರಿಸಿರೋ ಥರ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚಿಕನ್ ಪೀಸಸ್ನ ಕೋಟ್ ಮಾಡಿಕೊಡಿ. ಈಗ ಕಾದಿರೋ ಎಣ್ಣೆಗೆ ಕೋಟ್ ಮಾಡ್ಕೊಂಡಿರೋ ಚಿಕನ್ ಪೀಸಸ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು, ಕ್ರಿಸ್ಪಿಯಾಗಿರುವಂಥ ಚಿಕನ್ ಪಾಪ್ಕಾರ್ನ್. ಅಮ್ಮ ಯಾವಾಗಲೂ ಕಬಾಬೇನ, ಇವತ್ತೇನಾದರೂ ಬೇರೆ ಮಾಡು ಅಂದಾಗ ಈ ಥರದ್ದೊಂದು KFC ಸ್ಟೈಲ್ನಲ್ಲಿ ಚಿಕನ್ ಪಾಪ್ಕಾರ್ನ್ನ ಟ್ರೈ ಮಾಡಿ. ಫ್ರೈಡ್ ಚಿಕನ್ ಮೇಲೆ ಸ್ವಲ್ಪ ಉಪ್ಪು ಮತ್ತು ಖಾರನ ಉದುರಿಸ್ಕೊಂಡ್ರೆ ಇನ್ನೂ ಸೂಪರ್ ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್.